ವರ್ಷಗಳಿಂದ ಯಕ್ಷಗಾನ ಆಗಿದ್ದು ನನಗಂತೂ ನೆನಪಿಲ್ಲ. ಅದರಲ್ಲೂ ನಮ್ಮ ಬಡಗುತಿಟ್ಟಿನ ಶ್ರೇಷ್ಠ ಡೇರೆ ಮೇಳಗಳಲ್ಲಿ ಒಂದಾಗಿರುವಂಥ ಶ್ರೀ ಅನಂತ ಪದ್ಮನಾಭ ಯಕ್ಷಗಾನ ಮಂಡಳಿಯನ್ನು ಇಲ್ಲಿವರೆಗೆ ಕರೆಸಿ ಇಷ್ಟು ವಿಜೃಂಭಣೆಯಿಂದ ಅದರಲ್ಲೂ ಸಾವಿರಾರು ಪ್ರದರ್ಶನ ಕಂಡಿರುವಂಥ ಸಂಪೂರ್ಣ ದೇವಿ ಮಹಾತ್ಮೆ ಎಂಬ ಆಖ್ಯಾನವನ್ನು ನಮ್ಮ ಭಾಗದ ಎಲ್ಲ ಜನರು ಒಟ್ಟಾಗಿ ಇವತ್ತು ಮಾಡ್ತಾ ಇದ್ದೀರಿ ಅಂದರೆ ನಿಜವಾಗಿ ಇದೊಂದು ಶ್ಲಾಘನೀಯ ಕಾರ್ಯಕ್ರಮ ಎಂಬುದಾಗಿ ನಾನು ಈ ವೇದಿಕೆಯಲ್ಲಿ ಹೆಮ್ಮೆಯಿಂದ ಹೇಳ್ಕೊಡ್ತಾ ಇದ್ದೇನೆ. ಇಲ್ಲಿ ಕುಳಿತವರೆಲ್ಲ ನಮ್ಮ ಊರಿನವರೇ. ನಿಜವಾಗಿ ಈ ವೇದಿಕೆಯನ್ನು ನೋಡುವಾಗ ತುಂಬ ಸಂತೋಷ ಆಗ್ತದೆ. ಯಾಕಂದರೆ ಎಲ್ಲಿಂದ ಎಲ್ಲಿಗೆ ಹೋದರೂ ಬದುಕಿಗಾಗಿ, ಬದುಕನ್ನು ಕಟ್ಟಿಕೊಳ್ಳುವುದಕ್ಕಾಗಿ ಅನೇಕ ಕಡೆಗಳಲ್ಲಿ ನಮ್ಮವರು ವಲಸೆ ಬಂದು ಅಲ್ಲಿ ತಮ್ಮ ಬದುಕನ್ನು ನಡೆಸಿ ನಮ್ಮ ಕಲೆ, ನಮ್ಮ ಕಲಾವಿದರು, ನಮ್ಮ ಸಂಸ್ಕೃತಿ ಎಂಬ ಅಭಿಮಾನ ಬಿಡದೆ ಈ ಅಭಿಮಾನ ಪೂರ್ವಕವಾಗಿ ಮಾಡುವಂತ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಅಭಿಮಾನದ ಚಪ್ಪಾಳೆ ಈ ಒಂದು ಸಂಘಟಕರಿಗೆ ಅತಿ ಮುಖ್ಯವಾಗಿ ಬೇಕು. ಯಾಕಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಕಲೆ ಮತ್ತು ಕಲಾವಿದರು ಬೆಳೆಬೇಕಾದ್ರೆ ನಿಮ್ಮಂತ ಅಭಿಮಾನಿ ಬಂಧುಗಳ, ದಾನಿಗಳ, ಪ್ರೋತ್ಸಾಹಕರ, ಸಂಘಟಕರ ಆಶಯ ಅತಿ ಮುಖ್ಯ. ಯಾಕಂದ್ರೆ ಹೇಳಿದ್ರೆ ಒಂದು ಕಾಲದಲ್ಲಿ ಕಲೆಗಳಿಗೆ ರಾಜಾಶಯ ಉಂಟು. ಇವತ್ತಿನ ರಾಜರು ಯಾರು ಕೇಳಿದ್ರೆ ನಿಮ್ಮಂತ ದಾನಿಗಳು. ನೀವು ಕಲೆ ಮತ್ತು ಕಲಾವಿದರನ್ನು ಬೆಳೆಸಿ ಪ್ರೋತ್ಸಾಹಿಸಿದ್ರೆ ಮಾತ್ರ ಕಲೆ ಅನವರತ ಕಾಲ ಉಳಿಲಿಕ್ಕೆ ಸಾಧ್ಯ ಉಂಟು. ಅಂತ ಒಂದು ಒಳ್ಳೆಯ ಕೆಲಸವನ್ನು ಕುಂದ ಸಾಂಸ್ಕೃತಿಕ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಇವತ್ತು ಮಾಡ್ತಾ ಇದ್ದಾರೆ. ಕರ್ನಾಟಕ ಕರಾವಳಿಯ ಶ್ರೇಷ್ಠ ಕಲೆ. ಯಾಕಂದ್ರೆ ಯಾವುದೇ ಒಂದು ಕಲಾ ಪ್ರಕಾರಗಳಲ್ಲಿ ಇವತ್ತು ಕನ್ನಡ ಅನ್ನುವುದು ಉಳಿದು ಕನ್ನಡವೇ ಪ್ರತಿಯೊಂದು ವಿಭಾಗಕ್ಕೆ ಮುಖ್ಯವಾಗಿ ಯಾವುದೇ ಒಂದು ಆಂಗ್ಲ ಪದಗಳನ್ನು ಬಳಕೆ ಮಾಡದೆ ಸರ್ವಶ್ರೇಷ್ಠ ಕಲಾವಿದವಾಗಿ ಕನ್ನಡದ ಮೌಲ್ಯವನ್ನು ಎತ್ತಿ ಸಾರುವ ಏಕೈಕ ಕಲೆ ಯಾವುದು ಕೇಳಿದ್ರೆ ಅದು ನಮ್ಮ ಯಕ್ಷಗಾನ. ಅಂತ ಒಂದು ಯಕ್ಷಗಾನ ಕಲೆ ಕೇವಲ ರಂಜನೆ ಕಲೆಯಾಗದೆ ಆರಾಧನಾ ಕಲೆಯಾಗಿಯೂ ಸಹ ಇವತ್ತು ನಾವು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಅಂತ ಒಂದು ಆಚರಣೆಯ ನಿಮಿತ್ತವಾಗಿ ಇವತ್ತು ಸಂಪೂರ್ಣ ಶ್ರೀ ದೇವಿ ಮಹಾತ್ಮೆ ಎಂಬ ಪ್ರದರ್ಶನವನ್ನು ಈ ಮುಂಡಗೋಡಿನ ಈ ಪ್ರಾಂತ್ಯದಲ್ಲಿ ನೀವೆಲ್ಲ ಮಾಡಿಸ್ತಾ ಇದ್ದೀರಿ. ಮೇಳದ ಅಧಿದೇವನಾದ ಶ್ರೀ ಅನಂತ ಪದ್ಮನಾಭನು ಹಾಗೂ ಶ್ರೀದೇವಿಯು ತಮ್ಮ ಪಾಲಿಗೆ ಆಯುರ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯವನ್ನು ಕೊಟ್ಟು ನಿಮ್ಮಿಂದ ಇಂಥ ಉತ್ತಮ ರೀತಿಯ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡುವಂತಹ ಸಕಲ ವಿಧದ ಸೌಭಾಗ್ಯವು ದೇವರು ನಿಮಗೆ ಅನುಗ್ರಹ ಮಾಡಲಿ ಎಂಬುದಾಗಿ ಆ ದೇವರಲ್ಲಿ ಮನಸಾ ಪ್ರಾರ್ಥಿಸಿಕೊಳ್ಳುತ್ತಾ ಮತ್ತೊಮ್ಮೆ ಎಲ್ಲ ಪದಾಧಿಕಾರಿಗಳಿಗೆ ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ನರೇಶ್ ಅಣ್ಣ ಮೊನ್ನೆಯಿಂದ ಹೇಳಿದ್ರು, ನಮ್ಮ ಮುಂಡಗೋಡಿನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ, ನೀವು ಅದಕ್ಕೊಂದು ವಿಡಿಯೋ ಬೈಟ್ ಮಾಡಿ ಕೊಡಬೇಕಂತೇಳಿ. ನಿಜವಾಗಿ ಅತಿ ಪ್ರೀತಿಯಿಂದ ನಾನು ಒಂದು ಕೆಲಸ ಮಾಡಿದೆ. ಯಾಕಂದ್ರೆ ನಮ್ಮ ಈ ಒಂದು ಕಲೆಯನ್ನು ಬೇರೆ ಬೇರೆ ಕಡೆಗಳಲ್ಲಿ ನೀವು ಮಾಡಿಸಬೇಕು, ಕಲೆಯನ್ನು ಬೇರೆಯವರಿಗೆ ಪರಿಚಯಿಸಬೇಕೆಂಬ ನಿಮ್ಮ ಹೋರಾಟಕ್ಕೆ ನಾನೊಂದು ಅಷ್ಟೊಂದು ಮಾಡಿಕೊಡದೇ ಇದ್ದದಿದ್ರೆ ನಾನು ಕೃತಜ್ಞನಾಗ್ತೇನೆ ಎಂಬ ಉದ್ದೇಶದಿಂದ ಅತಿ ಪ್ರೀತಿಯಿಂದ ಆ ಒಂದು ವಿಡಿಯೋ ಬೈಟ್ ಅನ್ನು ತಮಗೆ ಮಾಡಿಕೊಟ್ಟಿದ್ದೇನೆ. ನಿಮ್ಮ ಈ ಒಂದು ಕೆಲಸ ಇಲ್ಲಿಗೆ ಕೊನೆಯಾಗದೆ ನಿರಂತರವಾಗಿ ವರ್ಷಕ್ಕೊಮ್ಮೆ ಆದರೂ ನಮ್ಮ ಅನಂತ ಪದ್ಮನಾಭ ಸಂಸ್ಥೆಯನ್ನು ಇಲ್ಲಿಗೆ ಕರೆಸಿ ಇಷ್ಟು ವಿಜೃಂಭಣೆಯ ಕಾರ್ಯಕ್ರಮ ಮಾಡುವಂತಹ ಒಂದು ಸೌಭಾಗ್ಯ ಅನಂತ ಪದ್ಮನಾಭ ನಿಮಗೆ ಅನುಗ್ರಹ ಮಾಡಲಿ ಎಂಬುದಾಗಿ ಹೇಳಿಕೊಳ್ಳುತ್ತಾ ಇವತ್ತು ನನಗೆ ಮಾಡಿರುವಂತಹ ಈ ಒಂದು ಅಭಿನಂದನೆ ಇಡೀ ನಮ್ಮ ಪೆರಡೂರು ಸಂಸ್ಥೆಯನ್ನು ಅಭಿನಂದಿಸಿದಂತೆ ಆಗಿದೆ ಎಂಬುದಾಗಿ ತಮಗೆಲ್ಲ ತಿಳಿಯಪಡಿಸುತ್ತಾ ಯಕ್ಷಗಾನ ರಂಗಭೂಮಿಗೆ ಬಂದು 25 ವರ್ಷ ಕಳೆದು ಇದು 26ನೇ ವರ್ಷದ ತಿರುಗಾಟವನ್ನು ನಾನು ಪೆರಡೂರು ಮೇಳದಲ್ಲಿ ಮಾಡ್ತಾ ಇದ್ದೇನೆ. ಹೋದ ವರ್ಷ ನಾನು ಯಕ್ಷಗಾನ ರಂಗಕ್ಕೆ ಬಂದು 25 ವರ್ಷ ಕಳೆದು ಏನಾದರೂ ಯಕ್ಷಗಾನ ಕ್ಷೇತ್ರಕ್ಕೆ ನನ್ನೊಂದಾದ ಕೊಡುಗೆಯನ್ನು ಕೊಡಬೇಕೆಂಬ ಸದುದ್ದೇಶದಿಂದ ಹುಟ್ಟು ಹಾಕಿರುವಂತಹ ಸಂಸ್ಥೆ ತಮಗೆಲ್ಲ ಗೊತ್ತಿರಬಹುದು. ಯಕ್ಷರಾಘವ ಜನಸಾಲೆ ಎನ್ನುವ ಒಂದು ಪ್ರತಿಷ್ಠಾನವನ್ನು ಹುಟ್ಟಾಕಿ ಆ ಒಂದು ಪ್ರತಿಷ್ಠಾನದ ಮುಖಾಂತರವಾಗಿ ಅನೇಕ ಯಕ್ಷಗಾನ ಕಲೆಯಲ್ಲಿ ಸಾಧನೆಗೈದ ಹಿರಿಯ ಕಲಾವಿದರನ್ನು, ಸಾಧನೆಗೈಯುತ್ತಿರುವಂತಹ ಯುವ ಪ್ರತಿಭೆಗಳನ್ನು, ಅಶಕ್ತರನ್ನು, ಹಾಗೆ ಮನೆ ಕಟ್ಟುವವರನ್ನು, ವಿದ್ಯಾರ್ಥಿಗಳನ್ನು ಗೌರವಿಸುವಂತ ಮತ್ತೆ ಅವರಿಗೆ ನೆರವು ನೀಡುವಂತಹ ಒಂದು ಕೆಲಸವನ್ನು ನಮ್ಮ ಸಂಸ್ಥೆ ಮುಖಾಂತರವಾಗಿ ಮಾಡ್ತಾ ಇದ್ದೇವೆ.
2 ವರ್ಷದಿಂದ ಸಾಮಾನ್ಯ ನಾವು ಒಂದು 7.5 ಲಕ್ಷ ರೂಪಾಯಿಯನ್ನು ನಮ್ಮ ಸಂಸ್ಥೆಯಿಂದ ಬೇರೆ ಬೇರೆ ಕಲಾವಿದರಿಗೆ ನಾವು ನೀಡಿದ್ದೇವೆ ಅಂದ್ರೆ ಇದು ನಿಜವಾಗಿ ಕೇವಲ ನನ್ನಿಂದ ಆದದ್ದಲ್ಲ, ನಿಮ್ಮಂತ ಅಭಿಮಾನಿ ಬಂಧುಗಳ ಸಹಾಯ ಸಹಕಾರದಿಂದ ಈ ಕೆಲಸ ಸಾಧ್ಯವಾಗಿದೆ. ಈ ಸಂಸ್ಥೆಯಿಂದ ನಿರಂತರವಾಗಿ ವರ್ಷಕ್ಕೊಮ್ಮೆ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನೀವೆಲ್ಲ ನಮ್ಮ ಯಕ್ಷರಾಘವ ಜನಸಾಲೆ ಪ್ರತಿಷ್ಠಾನವನ್ನು ಪ್ರೋತ್ಸಾಹಿಸಿ ನಮ್ಮ ಸಂಸ್ಥೆಗೆ ತಮ್ಮಿಂದಾದ ಸಹಕಾರವನ್ನು ಮಾಡಿ ಎಂಬುದಾಗಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಂಡು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟನೆ ಮಾಡುವಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟು ಅಭಿನಂದಿಸಿದಂತ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ತಲೆಬಾಗಿ ವಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಯಕ್ಷಗಾನಂ ವಿಶ್ವಗಾನ.